ಏ ಅಲಕಣಲ್ಲ ಪಾಪ ನೀನು ಎಲ್ಲಡ್ಕೆ ತಂಬಂತಂದ್ರೆ ಬರೇ ಕೈಯಕ್ಕೆ ಬಂದಿದ್ದೀಯಲ್ಲ. ಹೋಗಿ ನಮ್ಮ ಅಜ್ಜಿ ಹೇಳ್ತಂತಂದೇಳಿ ಸಾಲೆ ಹೇಳಿ ತಾಂಬಾರ ಅಂತ ನಾನಂದರೆ ಕೊಂಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಬಂದದಾನೆ ಎಲ್ಲ ಅಲೆ ಎಲೆನೋ ಅಡಿಕೆ. ಅಜ್ಜಿ ನೀನು ಎಲ್ಲಡ್ಕೆನೆ ತತ್ತಗೊಂತಂದಂದೆ ಅವರು ಅಂಗಡಿ ಮಂತಕ್ಕೆ ಹೋಗ್ತಿದ್ದಂಗೆನೆ ನಿಮ್ಮ ಅಜ್ಜಿ ಬಾಕಿ ಕೊಡಬೇಕು, ಹಳೇದ ಬಾಕಿ ಮಾತ್ರ ಕೊಡಂಗಿಲ್ಲ ಎಲ್ಲಡ್ಕೆ. ನೀನು ನಿಮ್ಮ ತಾತಗೆ ಬೀಡಿ ಬೆಂಕಿ ಪಟ್ನ ನೀನು ಕುರ್ಕುರೆ ಆಗ್ಲೆಲ್ಲ ಕೊಡ್ತೀವಿ ಹೇಳಿ ನಾವೇನು ಇಲ್ಲಿ ದಾನ ಮಾಡಕ್ಕೆ ಇಕ್ಕೊಂಡಿದ್ದೀವಿ ಅಂತಂದು ಹೇಳಿ ಅವಣ್ಣಯ್ಯ ಬೈತು. ಹೋಗಿ ನೀನೇ ಹೋಗಿ ಕೇಳ್ಕೊಂಡು ಇಸ್ಕೊಂಬರೋಗಿ ಹೋಗಿ ದಿನಾನ ಬರೋದು ನಮ್ಮ ಅಜ್ಜಿ ಹೇಳ್ತಂತಂದು ಹೇಳಿ ಕೊಡಂಬದು ದುಡ್ಡು ಮಾತ್ರ ಇಸ್ಕೊಂಬರಂಗಿಲ್ಲ, ಇಲ್ಲಿ ಬಂದ್ಬಿಡ್ತಾನೆ ಅಂತಂದು ಹೇಳಿ ಅವಣ್ಣಯ್ಯ ಬೈತು. ಹೋಗಜ್ಜಿ ನಾನು ಹೋಗಲ್ಲ ನಿಪ್ಪಟ್ಟು. ಹೇಳ್ಕೊಂಡ್ಲಲ್ಲ ಪಾಪ ಹಂಗನ್ನೆ ಅವ್ನು ಹಂಗಂತ. ನೋಡಲ್ಲ ನಾನು ಸಂಬಳ ಆಗ್ತಿದ್ದಂಗೆ ಕೊಡ್ತಿದ್ದೆ, ಇಲ್ಲ ಯಾರಿಗಾನ ಕೂಲಿ ಹೋದರು ಕೊಟ್ಟರೆ ಕೊಡ್ತಿದ್ದೆ. ನಾನು ಬಿಡಪ್ಪ ಒಳ್ಳೆ ಮನುಷ್ಯ ಅಂತಂದು ಹೇಳಿ ಹುಡುಗರನ್ನ ಕಳಿಸಿರೆ ಹಿಂಗನ್ನೆ. ಯಾಕೆ ಅವನಿಗೇನು ಆತು ಹಿಂಗೆ ಎಂದೂ ಇಲ್ಲ ಅಂತಂದು ಅಂತಿದ್ದಿಲ್ಲ. ನಾನು ಇವಜ್ಜ ಹೋಗಿದ್ದ ಸುಮ್ಮನೆ ಸಿರಾಕೆ ತೋರಿಸಿದ್ರು ತೋರಿಸ್ತಿದ್ದೆ, ಅದೇ ಸುಮ್ಮನೆ ಅದೇ. ಈಗ ನೋಡು ಎಂಥ ಕೆಲಸ ಆಯ್ತು. ಅತ್ತೆ ರಂಗ ಹೋಗಿದ್ನಲ್ಲ, ಓ ನೀನು ಹಂಗೆ ಅಂತಿದ್ದಲ್ಲ ಎಲ್ಲಡ್ಕೆ ತಂದು ಕೊಡು ಅಂತಂದೇಳಿ ಹೋದ್ನ ಇನ್ನೂ ಹೋಗಿಲ್ವ? ಹಂಗೆ ಸಕ್ಕರೆನೂ ಟೀ ಪುಡಿ ಇಲ್ಲ ಕಣತ್ತೆ, ತೋರ್ಸತ್ತೆ. ಇಲ್ದಿದ್ರೆ ನೀನೇ ಹೋಗಿ ತಾಂಬರತ್ತೆ. ನಾನು ಹೋಗೋಕ್ಕಾಗಲ್ಲ, ಏನಿಲ್ಲ ಅಡುಗೆ ಮಾಡ್ತಿರ್ತೀನಿ. ಮಧ್ಯಾಹ್ನಕ್ಕೆ ಇಲ್ಲ ಇವಾಗೆಗೆ ಒಂದು ಈಟಿತ್ತು ಅದನ್ನೇ ಹಾಕಿ ಕಾಸಿದ್ದೀನಿ. ತಿರ್ಗಾ ಈಗ ಮಧ್ಯಾಹ್ನ ಏನಾನ ಈಗ ಸಾಯಂಕಾಲಕ್ಕನ ಬಂದು ಏಟಿಗೆ ಕಾಫಿ ಕುಡಿಬೇಕು ಅಂತಂದರೆ ಸಕ್ಕರೆನೂ ಟೀ ಸೊಪ್ಪು ಇಲ್ಲ. ನಾನು ಮಾಮ ನೆನೆ ದಿನ ಈ ಶಿರಕ್ಕೆ ಹೋಗಿತ್ತಲ್ಲ ಮಾರ್ತೇ ಬಿಟ್ಟೆ ಹೇಳದ, ನೋಡಲಿಲ್ಲ ಏನಿಲ್ಲ. ಇನ್ನೊಂದು ಇಟ್ಟಿತ್ತು ಬಾಕ್ಸ್ನಾಗೆಲ್ಲೋ ಐತೆ ಅಂತಂದೇಳಿ ಸುಮ್ಮನಾಗಿದ್ದೆ. ಈಗ ಅಯ್ಯಪ್ಪ ಹೇಳಿದ್ರೆ ಬೈತೈತೆ ಕಣತ್ತೆ. 1 kg ಸಕ್ಕರೆನೂ 1 ಟೀ ಪಟ್ನೂ ತಗೊಂಬರತ್ತೆ ಹೋಗಿ. ಅಲ್ಲ ಕಣೆ ಸುಶೀಲಮ್ಮ, ಗನವಾಣಿ ನಿಮ್ಮ ಮಾಮ ಹೋಗಿದ್ದ, ಯಾಕೆತ್ಬೇಕು ಅದನ್ನ ಚೀಟಿ ಬರೆದು ಕೊಡ್ತಾರ್ತಾನೆ. ಸುಮ್ಮನೆ ಬಾಯಿ ಮಾತನಾಗೆ ಇವಾಗ ಕಳಿಸಿದ್ದೀನಿ ನೀನು ಒಂತಂದರೆ ತೋರ್ದಂಗೆ ಬಂದಿದ್ದಾರೆ. ಈಗ ಅವಜ್ಜ ಬಂದರೆ ರೇಗಾಡ್ತಾನೆ. ನಾನು ಅದೇ ಉದ್ದೇಶವಾಗಿ ಸಂತಿಗಾಗಿ ನಾವು ಹೋಗಿದ್ದೀನಿ. ಶಿರಾಕ್ಕೆ ನೀವು ಒಂದು ಹೇಳಿರೆ ಒಂದು ಹೇಳೋದಿಲ್ಲ, ಇಲ್ಲಿ ಹಗಲೆಲ್ಲ ಹೋಗ್ತೀರಾ ಅಂತಂದೇಳಿ ಬೈತಾರೆ. ನೋಡು ನನ್ನ ಬೈತಾರೆ, ನೀನು ಹೇಳಿದರೆ ಬೈಯಲ್ಲ. ನೀನೇ ಹೇಳ ಮತ್ತ ಅಜ್ಜಿಗೆ ನಾನು ಹೇಳಿದ್ರೆ ಬೈತಾರೆ. ನನ್ನನ್ನು ಹಂಗೆ ಅಂಬುತ್ತೆ ಕಣತಿ. ನಿನ್ನೆ ಬೈತೆ ಅಂತಂದರೆ ನನ್ನ ಬೈದಂಗಿರುತ್ತೆ, ಬೈತೈತಿ ನನ್ನ. ಅಲ್ಲ ಕಣಮ್ಮ, ನಾನು ನೆನೆ ದಿನ ಅದೇ ಉದ್ದೇಶವಾಗಿ ಹೋಗಿದ್ದೀನಿ. ತೊತ್ತಿರಲಿಲ್ಲನಮ್ಮ ನೀನು ಯಾವ್ಯಾವಾಗಲೂ ಹೇಳ್ತೀಯ ದಿನ ಬಳಸೋ ವಸ್ತುಗಳು ಒಂದು ಚೀಟಿ ನಾನು ಬರ್ದು ಕೊಡಲ್ಲ ಅಂತ ಹಂಗೊಂದಿತ್ತು. ಪಾಪ ನಾನು ಮಾರ್ತು ಕೂಕೊಂಡೆ ಬಸ್ಸು ಹೋಗ್ಬೇಕಾದ್ರೆ ಸುಮ್ಮನೆ ಒಂದು ಅಂದಾಜಿಗೆ ಇಂತಿಂತವು ಅಂತಂದು ಹೇಳ್ದೆ ಇರ್ಬೇಕೇನೋ. ಸಕ್ಕರೆ ಟೀ ಸೊಪ್ಪು ಬಿಡತ್ಲಾಗತ್ತಂತ ನಾನು ಸುಮ್ಮನೆ ಅನ್ನಮ್ಮ. ಈಗ ಇರೋದೇ ಸಕ್ಕರೆ ಟೀ ಪುಡಿದು ಕಾಪಿ ಅಂತಂದಂತಾರೆ. ಎತ್ಲಾಗ ಹೋಗಿ ಬಂದ್ರು ಹೋಗಿ 1 kg ತಾಂಬ. ತಿರ್ಗಿ ಇನ್ನೊಂದಿನ ಹೋದಾಗ ಹೇಳೋಕ್ಕಾಗುತ್ತೆ, ಮುಗ್ದೈತೆ ಅಂತ ಹೇಳಿರೆ ಬೇಜಾರಾಗುತ್ತೆ ಮಾಮನೂ. ಸುಶೀಲಮ್ಮ, ನನ್ನಾದರೆ ಹಂಗೆ ಹಿಂಗೆ ಅಂತ ಬೈತಾರೆ. ಹೇಳೋಕ್ಕಾಗಲ್ವೇ ಇಂಥ ಮುಂಡೆ ಅಂತ ಮುಂಡೆ. ನಿನಗೆ ಗೊತ್ತಾಗಲ್ವೇ ಮನೆಗೆ ಯಾತೈತೆ ಯಾತಿಲ್ಲ ಅಂತ ನೋಡಿ ಹೇಳೋಕ್ಕಾಗಲ್ಲೇ ಅಂತಂದೇಳಿ ಬಾಯಿ ಬಂದಂಗೆ ಬೈತಾರಪ್ಪ. ಇವಾಗ ಅವ್ರ ಕೊಟ್ಟು ಯಾರು ಬೈಸ್ಕೊಂತಾರೆ ನೀನೇ ಹೇಳಮ್ಮ. ನಿನ್ನಾದರೆ ಬೈಯಲ್ಲ, ಮಗಳು ನೋಡ್ಕೊಂತಾರೆ ಏನಾನ ಅಂದ್ಕೊಂತದೆ ಅಂತ. ಏನೋ ನೆನೆದಿಂದಲೇ ಹೇಳೋಕ್ಕಿಲ್ಲ ನಮ್ಮ ತತ್ತಿದ್ದೆ ಅಂತಂದಂತಾರೆ. ನನ್ನಾದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನೀನು ಮಾತಾಡೋರು ಬೈಯಲ್ಲ ಕಣಮ್ಮ ನಿನ್ನ. ನನ್ನೊಂದು ಮಾತು ಬೈದ್ರೆ ನೀನು ಬೈಯಲ್ಲ, ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತಾನೆ ಅಜ್ಜ ನಿನ್ನ. ಹಂಗನ್ನು 1 kg ಹೋಗಿ ಮಮ್ಮ ತಾಂಬ ಅಂತಂದೇಳಿ ಅನ್ನು. ಯಾತಮ್ಮ ನೀನು ಮಾಮ್ಗಳು ತರೋಕ್ಕೆ ಅತ್ತೆ ಅಂತ ನೀನು ಹೇಳ್ತೀಯಾ? ಅಯ್ಯಮ್ಮ ನಡೀರೆ ನಾನು ಬೈತಾರೆ ನೀನು ಹೇಳು ಅಂತಂದು ಹೇಳಿ ಅಯ್ಯಮ್ಮ ಹೇಳ್ತೈತೆ. ಯಾತಮ್ಮ ಇಂಥದ್ದು? ಯಾತಿಲ್ಲ ಕಣಮ್ಮ, ಈಗ ಬಂದೆ. ಎಲ್ಗೋಗಿದ್ದೆ? ಎಲ್ಗೋಗೈತೆ ಅಮ್ಮ ನಿಮ್ಮ ಮಾಮ ಅಂತಂದು ಹೇಳಿ ಕೇಳ್ತಿತ್ತು. ಯಾತು ಇಲ್ಲ, ಯಾತು ಹೇಳೋಣ. ನಾನು ಕೇಳಿದೆ ಎಲ್ಗೋಗೈತೆ ಅಂತಂದೇಳಿ. ನಾನು ನೋಡಲಿಲ್ಲಮ್ಮ, ಎದ್ದಾಕೋತಾರೋ ಅಂತಂದೇಳಿ ಅಂತಿತ್ತು ಅಷ್ಟೇ. ನೋಡಿ ಇವಳನ್ನ ಹೇಳಮ್ಮ ಅಂತಂದು ನಾನು ಹೇಳಿದ್ರೆ ಎಲ್ಗೋಗಿತ್ತೆ ಅಂತ ಕೇಳ್ತು ಅಂತಂದು ಹೇಳೋದ ಇಲ್ಲ. ಏನಿಲ್ಲ ಕಣಜ್ಜ, ಮತ್ತು ಒಂದು ಸಕ್ಕರೆನೂ ಟೀ ಸೊಪ್ಪು ಇರಲಿಲ್ವಂತೆ. ನಾನು ಈ ಹುಡುಗನ್ನ ಹೋಗಿ ಎಲ್ಲಡ್ಕೆ ತಂಬರಾಗ ಅಂತ ಕಳಿಸಿರೆ ಅವ ಅಂಗಡಿಗೆ ಬರೀ ದಿನ ಸಾಲ ತಗೊಂಡೋಗ್ತೀರಾ, ಹಿಂದಿನ ಬಾಕಿ ಕೊಟ್ಟಿಲ್ಲ ಅಂತಂದೇಳಿ ಕೊಡ್ದಂಗೆ ಅವ್ನು ರಂಗ ಅದೇ ಕಳಿಸಿದ್ದಾನೆ. ಹೋಗಜ್ಜ, ಹೋಗಿ ಒಂದು ಸಕ್ಕರೆನೂ ಟೀ ಪುಡಿ ನನಗೆ ಎಲ್ಲಡ್ಕೆ ನೀನು ಬೀಡಿ ಬೆಂಕಿ ಪಟ್ನೂ ತಗೊಂಡು ಬರೋಗಜ್ಜ ಹೋಗಿ. ಅಲ್ಲ 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 ನಾನು ನೆನ್ನೆ ದಿನ ಅದೇ ಉದ್ದೇಶವಾಗಿ ಹೋಗಿದ್ದೀನಿ. ನೀವು ಅತ್ತೆ ಸೊಸೆ ಇಬ್ಬರೂ ಬೆಳಕತ್ಯಾರು. ಹೋಗಿಯಾತ ಇಂಥದ್ದು ಮುಗ್ದೈತೆ. ನೀನು ಇದೆಯೋ ನೀನು ದೊಡ್ಡ ಕತ್ತೆ ಇದ್ದಂಗೆ, ಏನು ಗೊತ್ತಾಗಲ್ಲ ನಿನಗೆ ಏನೈತೆ ಏನಿಲ್ಲ ಅಂತಂದೇಳಿ. ಅಯ್ಯಮ್ಮ ಅಡುಗೆ ಪಡಿಗೆ ಮಾಡ್ತಿರುತ್ತೆ. ಹೋಗಿ ನೋಡೋಣ ಇಂತಿಂಥದ್ದಿಲ್ಲ ಸಾಮಾನು ಅಂತಂದೇಳಿ ಹೇಳ್ಬೇಕು ಅಂಬಲ್ಲ. ಆ ಮನೆಗೆ ಹಂಗೆ ನಡೀತೈತಿ. ಈಗ ಯಾರನ್ನ ಬಂದ್ರು ಒಂದು ಲೋಟ ಕಾಪಿ ಕಾಸು ಅಂತಂದ್ರೆ ಯಾತಕ್ಕೆ ಕಾಸು ಕೊಡ್ತೀರಾ? ನಿಮ್ಗೆ ಏನಾನ ಬುದ್ಧಿ ಐತೆ ಇಲ್ವಾ? ಏನೋ ಯಾತ ಈಟ ಒಟ ಇತ್ತು ದುಡ್ಡು, ನಾನು ಎಲ್ಲನೂ ಬಂದೆ. ಇವಾಗ ದುಡ್ಡು ನನ್ನ ತಗೂ ಇಲ್ಲ. ಇದ್ದಿದ್ರೆ ಅದಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗನ ಇಲ್ಲ ನಾವು ಮಾಮೂಲಿ ಬಳಸಂಗಡಿಗೆ ಕೇಳಿ ತಾಂಬತ್ತಿದ್ದೆ ನಾನು. ನೀವು ಮಾಡೋದು ನೋಡು, ಹೋಗಿ ನೀನೇ ಹೋಗಿ ತಗೊಂಡು ಬರೋಗಿ ಹೋಗಿ. ಈಗ ಏನಾಯ್ತು, ದುಡ್ಡಿದ್ರೆ ಕೊಡು, ಹೋಗಿ ತಗೊಂಡು ಬರ್ತೀನಿ ನಾನು. ನೀನು ದುಡ್ಡಿಲ್ಲ ಅಂತಂದರೆ ಈಗಲೇ ಹುಡ್ಗನ ಕುಟ್ಟಿ ಕಳ್ಸೇನೆ ಕೊಡ್ದಂಗೆ. ನೀನು ಕೊಡು ದುಡ್ಡೇ ಏನು ಮಾಡ್ತೀಯ ಇಕ್ಕೊಂಡು. ದುಡ್ಡು ಕೊಟ್ಟರೆ ತಗೊಂಬರ್ಬೋದಪ್ಪ.
ದುಡ್ಡು ಇಲ್ಲ ಕಣಮ್ಮ, ದುಡ್ಡು ಇದ್ದಿದ್ರೆ ನಾನು ಕೊಡ್ತಿದ್ದೆ. ದುಡ್ಡಿಲ್ಲ ನಂತಾಗೆ ಹೋಗಿ ನನ್ನ ಮೇಲೆ ಹೇಳಿ ಲೆಕ್ಕ ಬರ್ಸಿ ತಗೊಂಡು ಬರೋಗು. ಅದು ಯಾಕೆ ಕೊಡಲ್ಲ, ಕೊಡ್ತಾನೆ ನಾನು ಹೇಳಿರಿ. ನೀವು ಹಂಗೆ ಮಾಡೋದು. ಹೆಂಗಂದ್ರೂ ಇನ್ನೂ ಒಂದು ಊಟಿಗೆ ಇದ್ದಂಗೆ ಇಂಥದ್ದಿಲ್ಲ ಅಂತಂದು ಹೇಳಿ ತರಿಸಿ ಇಕ್ಕೇಬೇಕು. ಮನೆ ಅಂದರೆ ಇರಬೇಕು. ಊಟ ಇಲ್ದಂಗೆ ಮಾಡ್ಕೊಂಡ್ರೆ ಹೆಂಗಮ್ಮ ನೀನು? ಈಗ ನಿನಗೇನು ಮನೆ ಬಗ್ಗೆ ಜವಾಬ್ದಾರಿ ಎಂಬುದಿಲ್ಲ ನೋಡು. ಜವಾಬ್ದಾರಿ ಇದ್ದಳಾಗಿದ್ದರೆ ಸರಿ, ಎಲ್ಲ ಒಳಗೋಗಿ ನೋಡಿ ಏನೈತೆ, ಏನು ಬೇಕು, ಮನೆಗೇನು ಬೇಕು, ಏನಿರಲ್ಲ, ಇವತ್ತೆಲ್ಗೆ ಹೋಗ್ತಾರೆ, ಏನು ತರಿಸ್ಕೋಬೇಕು ಅಂತಂಬೋದು ನಿನಗೆ ಸ್ವಲ್ಪ ಜ್ಞಾನ ಇರೋದು. ಮನೆಯ ಯಜಮಾನಿಯಾದಳಿಗೆ ಸ್ವಲ್ಪ ಇರಬೇಕು ಎಲ್ಲ ನಕಮಕನ ಜವಾಬ್ದಾರಿ. ಯಾರ ಮೇಲನ ಬಿಟ್ಟು ಅವಕ್ಕೆ ಏನು ಗೊತ್ತು ಆ ಮಗಿಗೆ? ಅದ್ರ ಮೇಲೆ ಹೇಳ್ತೀಯ ನೀನು. ಇಂಥದ್ದಿಲ್ಲ ತಾಂಬ ಅಂತಂದರೆ ನಾನು ತತ್ತಿದ್ದಿಲ್ಲ. ಬರೀ ಉಂಡು ಬಿಡೋದು, ಕಾಫಿ ಕುಡಿದು ಬಿಡೋದು, ಎಲೆ ಇಟ್ಕೊಂಡು ಕೂಕೊಂಬಿಡೋದು, ಯಾರನ್ನ ಬಂದರೆ ಮಾತಾಡ್ಕೊಂಡು ಹೆಂಗೆ ಬತ್ತೈತೆ ನಿನಗೆ? ಅದಕ್ಕೆ ನಾನು ಆ ಯಮ್ಮನ ಎದುರಿಗೆ ಬೈಬಾರ್ದು ಅಂತ ಸುಮ್ಕಿದ್ರೆ ನೀನು ನನಗೆ ಹೇಳ್ತೀಯ. ಹೋಗಿ ತಾಂಬ್ರಾಗ ಈಗ ಗೊತ್ತಾಗುತ್ತೆ. ನನಗೆ ಏನು ಗೊತ್ತು, ಅಡುಗೆ ಮಾಡೋರು ಎಲ್ಲ ನೋಡ್ಕೊಂತಾರೆ ಅಂತಂದು ಹೇಳಿ ನಾನು ಸುಮ್ಮನೆ ಹಾಕ್ತೀನಿ. ಅಡುಗೆ ಮಾಡೋರಿಗೆ ಗೊತ್ತಿರುತ್ತೆ, ದಿನ ಹಾಕೋದು ತಗೊಂಬದು ನಾನೇನು ಅಡುಗೆ ಮಾಡೋಕೆ ಹೋಗ್ತೀನಿ. ನೀನು ಹೇಳೋದೇ ಒಂದು ಇದು, ನೀನೇ ಹೋಗಿ ನೋಡೋಕೆ ಹೋಗಿ ಯಾತತ್ರಾಗ ಯಾತದಿಲ್ಲ ಅಂತಂದು ಹೇಳಿ ನಮ್ಗಳೇ ಚಂದಕ್ಕೆ ಹೇಳೋದು ಕಲ್ತ್ಕೊಂಡಿದ್ದೀಯ ನೀನು. ಯಾತನ ಒಂದು ಹೇಳಿರೋ ತೊಗೊಂಬಂತಂದ್ರೆ ಅಯ್ಯಮ್ಮನ ಮಾತ್ರ ಒಂದು ಮಾತಂಬಲ್ಲ, ನನ್ನ ಮಾತ್ರ ಬಾಯಿ ಬಂದಂಗೆ ಬೈತೀಯ. ಹೋಗಿ ನೋಡೋಂಗೆ ನೀನೇನೆ. ಅಲ್ಲ ಕಣೆ, ನಿನ್ನ ಬೈದ ಮತ್ತು ಇನ್ನೇನು ಅಯ್ಯಮ್ಮ ಬೈಯೋಕ್ಕಾಗುತ್ತೆ? ಯಾರನ್ನ ಏನಂತಾರೆ ಹೇಳು? ನಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳು ಏನಾನ ಹಂಗೆ ತಪ್ಪು ಮಾಡಿದ್ರೆ ನಾವು ಬೈತೀವಿ. ನಮ್ಮ ಮಕ್ಳು ಹಂಗೆ ತಾನೇ ಕಂಡಾರ ಹೆಣ್ಮಕ್ಳು ನಮ್ಮ ಮನೆಗೆ ಬಂದದವೆ. ಹಂಗಂತಂದೇಳಿ ನಾವು ಬೈದರೆ ಸರಿಯಾಗುತ್ತೆ? ನಿನ್ನೆ ಬೈಬೇಕು, ನಿನಗೆ ಇರಬೇಕು. ಸರಿ ಬಿಡಜ್ಜ, ಹೆಂಗನಾಗಲಿ ಅವ್ರು ಉಂಬಕ್ಕೆ ಇಕ್ತಾರೆ, ನೀರು ಒಯ್ತಾರೆ, ಬಟ್ಟೆ ಒಗೆದು ಕೊಡ್ತಾರೆ. ಈಗ ನಮ್ದು ವಯಸ್ಸತ್ತಲ್ಲ, ನಮ್ದೇನು ನಡೆಯಲ್ಲ, ನಮ್ದೇನು ಲೆಕ್ಕಿಲ್ಲ ಅಂತಂದೇಳಿ ನಮ್ಮನ್ನು ಬೈತಿದ್ದೆ ಬಿಡು. ಬೈದ್ರು ಬೈಯಿ ಸದ್ಯಕ್ಕೆ ಹೆಂಗೆ ಮನೆ ನಡೆದ್ರೆ ಸಾಕು, ಯಾರಿದ್ದಲ್ಲನ ಆತು ಮನೆ ನಡೆದ್ರೆ ಸಾಕು. ಸರಿ ಹೋಗ್ಬೇಕಿಂತ ಅಡಿ ಅಂಗಡಿ ಮಂತಕ್ಕೆ ಅವನಿನ್ನ ಏನಂತಾನ ಕೊಡ್ತಾನ, ಕೊಡೋದೇ ಇಲ್ವ? ಬಾಕಿ ಬೇರೆ ಕೊಡ್ಬೇಕಾಗಿತ್ತು ಅವನಿಗೆ. ಏನಂತಾನೆ ಕೇಳ್ತೀನಿ, ಕೊಟ್ಟರೆ ತತ್ತಿನಪ್ಪ, ಕೊಡ್ದಿದ್ರಿ ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮಂಥರದ್ದು ಹಣೆ ಬರ ಅಂತಂದಂಬೋದು ಸುಮ್ಮನಾಗೋದು. ಅಲ್ಲ ಕಣಲ್ಲ ಪಾಪ, ನಮ್ಮ ಹುಡುಗನ ಕಳಿಸಿದ್ರೆ ಎಲ್ಲಡಿಕೆ ಕೊಟ್ಟು ಕಳ್ಸು ಅಂತಂದ್ರೆ ಕೊಡ್ದಂಗೆ ಕಳಿಸಿದೀಯಲ್ಲ. ಬಾಕಿ ಏನೋ ಕೊಡ್ಬೇಕಾಗಿತ್ತು, ನಿಮ್ಮ ಅಜ್ಜಿ ಕೊಡಲೇ ಇಲ್ಲ ಅಂತಂದು ಅಂದಂತೆ. ಕೊಡ್ತಿದ್ದೆ, ಏನು ತಿನ್ಸಿ ಆಯ್ತಿದ್ವೇನಪ್ಪ ನಾವೇನು ಊರಾಗಿದ್ಮೇಲೆ ಯಾವ್ದನ ಬಂದಾಗ ಕೊಡ್ತಿದ್ದೆ. ಕೊಡೋದು ಬಿಟ್ಟು ಹಂಗೆ ಕಳಿಸಿದೀಯಾ? ಅಲ್ಲ ಕಣಮ್ಮ, ನಿಮ್ಮ ಮೊಮ್ಮಗ ಬಂದು ಬರೀ ಎಲ್ಲಡ್ಕೆನೇ ಕೇಳಲಿಲ್ಲ, ಅವನಿಗೆ ತಿಂಬಕ್ಕೆ ಅದು ಇದು ಕೇಳ್ದೆ. ನಾನು ತಮಾಷೆಗೆ ಅದು ಎರಡು ತಿಂತೀಯಲ್ಲ, ಹಿಂದಿನ ಬಾಕಿನೇ ಕೊಟ್ಟಿಲ್ಲ, ಎಲ್ಲಿ ಕೊಡೋಣಲ್ಲ ಅಂತಂದು ನಮ್ಮ ಕೊಡೋಣ ಅಂತಂದು ಹೇಳಿ ಇಕ್ಕೊಂಡಿದ್ದೆ. ಆ ಹುಡುಗ ಇನ್ನು ನಾನು ನೋಡೋದೇ ಅವಕಾಶ ಹಂಗಂತಿದ್ದಂಗೆ ಅದೇ ಓಡ್ ಬಂದೈತಿ. ನಾನು ನಿನ್ಗಿಲ್ಲ ಅಂತಿದ್ದೇನಿಲ್ಲ ಕಜ್ಜಿ, ಕೊಡ್ತೀರಾ? ಕೊಡ್ದಂಗೆ ಇರ್ತೀರಿ. ನನಗೆ ನಮ್ಮ ಹುಡುಗ ಬಂದು ಹಂಗಂದಿದ್ದಕ್ಕೆ ಭಾರಿ ಮನ್ಸಿಗೆ ಬೇಜಾರತ್ತಪ್ಪ. ನೋಡು, ನಮ್ಮಂತ ಕೂಲಿ ಮಾಡ್ಕೊಂಡು ತಿಂಬರು ಯಾರನ್ನ ಸಾಲ ಕೇಳಿರಿ ಹಿಂಗೇನೆ ಕೊಟ್ಟಿದ್ದು ಕೊಡಲ್ಲ ಅಂತಾರೆ ಅಂತಂದು ಹೇಳಿ ಅಂದ್ಕೊಂಡು ಕೊಡ್ತೀವಿ ಕಣಪ್ಪ. ನಾವು ಮರ್ಯಾದಸ್ತರು ಕಣಪ್ಪ, ಮರ್ಯಾದೆಗೆ ಸಾಯೋದು. ಈಗ ಬರ್ಕ ನೀನೇನು ಕೊಟ್ಟಿರ್ತೀವಿ ಅದನ್ನು ಬರ್ಕ ನಂತ ಒಂದಿನ ತಂದು ಕೊಡ್ತೀನಿ. ಇಲ್ಲಾಂದರೆ ನನಗೆ ಸಂಬಳ ಬಂದಾಗಾದ್ರೂ ತಂದು ಕೊಡ್ತೀನಿ. ನಮ್ಮ ಮನೆಗೆ ಕೊಡಲಿಲ್ಲ ಅಂದ್ರೂ ನನಗೆ 1200 ರೂಪಾಯಿ ಬಂದಾಗ ತಂದು ಕೊಡ್ತೀನಿ ಕಣಪ್ಪ. ಎಂದೂ ಹಂಗೆ ಇಲ್ಲ ಅನ್ಬೇಡ ಕಣಪ್ಪ, ನನಗೆ ಮನಸ್ಸಿಗೆ ಬೇಜಾರಾಗಿಬಿಡುತ್ತೆ. ಇನ್ನೇನಿಲ್ಲ, ಹಂಗೆ ಇನ್ನೊಬ್ರು ಅವ್ನು ಬಂದಾಗಲೇ ಯಾರೋ ಸಾಲ ಕೇಳೋಕ್ಕೆ ಬಂದಿದ್ರು, ಕೊಡಲ್ಲ. ಸಾಲನ ತಗೊಂಡು ಹೋಗ್ತಾರೆ, ತಗೊಂಡೋಗಿ ಲೆಕ್ಕ ಎಲ್ಲ ಬರೆಸ್ತಾರೆ. ದುಡ್ಡಿದ್ದಾಗ ನಮ್ಮ ಕಣ್ಣೆದ್ರಿಗೇನೆ ಇನ್ನೊಂದು ಅಂಗಡಿಗೆ ಹೋಗಿ ತಂಬತ್ತಾರೆ. ಈಗ ದುಡ್ಡಾದರೆ ಒಂದು ಅಂಗಡಿಗೆ ಹೋಗೋದು, ಸಾಲ ಆದರೆ ನಮ್ಮ ಅಂಗಡಿಗೆ ಬರೋದು. ನಮ್ಗೆ ಎಷ್ಟು ಬೇಜಾರಾಗುತ್ತೆ ಹೇಳು? ನಮ್ಮ ಕಣ್ಣೆದ್ರಿಗೇನೆ ನೋಡಿದ್ವಿ ಅಂತಾರೆ ಬಂದಿದ್ರು. ನನಗೆ ಯಾಕೆ ಅವಾಗ ಬೇಜಾರಾದಂಗೆ ಇತ್ತು. ನೀನೇ ಹೇಳಕ್ಕಜ್ಜಿ, ಬೇಜಾರಾಗಲ್ವೇನ? ಈಗ ಹಿಂದಿಂದ ಕೊಟ್ಬಿಟ್ಟು ಮುಂದೆ ಇನ್ನೂ ಇಟ್ಕೊಡಪ್ಪ ಅಂತಂದ್ರೆ ಕೊಡಲ್ವೇ? ನಾವು ಬಂಡವಾಳ ಹಾಕ್ಬೇಕು. ನಮ್ಮ ಮನೆಗೆ ನಾನು ಬಿತ್ತುತ್ತೀವಿ, ಬೆಳಿತೀವಿ, ಇವನ್ನೆಲ್ಲನ ನಾವು ಟೌನ್ಗೆ ಹೋಗ್ಬೇಕು, ತರಬೇಕು. ಏನೋ ರೂಪಾಯಿ 2 ರೂಪಾಯಿ ಲಾಭ ಬಂದಿದ್ದು ನಮ್ಮದು ಹೊಟ್ಟೆ ಪಡ್ತಾನೆ. ನಮಗೂ 2 ಮಕ್ಕಳು ಇರ್ತಾರಲ್ಲ, ನೀನೇ ಅರ್ಥ ಮಾಡ್ಕೆ ಹೇಳು. ಅದೇನ ನಿಜ ಪಾಪ. ಆದರೆ ಎಲ್ಲರನ್ನೂ ಒಂದೇ ಕೋಲಾಗಿ ಅಳತೆ ಮಾಡ್ಬಾರ್ದು. ಕೊಡೋರು ಯಾರು, ಕೊಡ್ದಾರ ಯಾರು ಅಂತ ಎಂದನ ನಾವು ಹಂಗೆ ಮಾಡಿದ್ದೀನಪ್ಪ. 50 ರೂಪಾಯಿ ಏನಾಗಲಿ, 500 ರೂಪಾಯಿ ಆಗಲಿ, 1000 ರೂಪಾಯಿ ಆಗಲಿ ತಾನಾಗಿದ್ದೀನಿ ತಾನೆ. ನಿಮ್ಮ ಅಂಗಡಿಗೆ ನಾವು ಬರೋದು, ಸಾಲ ಆಗಲಿ ಕ್ಯಾಶ್ ಆಗಲಿ ಏನೋ ಟೌನ್ಗೆ ಹೋದ್ರೆ ಮಾತ್ರ ನಮ್ಮ ಅಟ್ಟಂಬರು ತಲೆಗೂ ಸಕ್ಕರೆ ಟಿಪ್ಪುಡಿನ ಬೇಕಾಗಿತ್ತು. ಹೆಂಗೆ ಹೋಗಿ ಕೇಳೋಣ, ಎಲೆ ಇಡ್ಕೆನೇ ಇಲ್ಲ ಅಂದಿದ್ದೀಯ ಅಂತಂದು ಹೇಳಿ ಬಂದಪ್ಪ. ಹೆಂಗೆ ಮಾಡ್ತೀವಿ ಹೇಳಿ ಇವಾಗ? ಹೆಂಗೂ ಇಲ್ಲ ಹೇಳು. ಯಾತಕ್ಕೆ ಬೇಕಾ ಹುಡ್ಕೊಂಡು ಚೆನ್ನಾಗಿ ನಿಂತ್ಕೊಂಡಿದ್ರೆ ಕೊಟ್ಟು ಕಳಿಸ್ತಿದ್ದೆ. ಅದನ್ನು ನಾನೇನು ಕೊಡಲ್ಲ ಅಂತಿರ್ಲಿಲ್ಲ. ಅದೇ ಯಾವುದೋ ಜಾಸ್ತಿಯಾಗಿ ಹಂಗೆ ಅಂದ್ಬಿಟ್ಟೆ ಬಂದು ಹಂಗೆ ಹೇಳಿದಾನೆ. ಈಗ ಯಾತಕ್ಕೆ ಬೇಕು ಹೇಳ್ತಾ, ಒಂದು 1000 ರೂಪಾಯಿ ಆಗಲಿ ತಗೊಂಡೋಗು. ಎಲ್ಲರನ್ನೂ ಹಂಗೆ ಅಂಬಕ್ಕಾಗಲ್ಲ, ತಗೊಂಡೋಗು. ನಮ್ಮ ಒಳ್ಳೆಗೆ ಇದ್ದಿದ್ದೇ ಹಣೆ ಬರೋ ಇಂಥದ್ದು. ಎಲ್ಲಿ ನೋಡಿರೋ ಅಂಗಡಿಗೆ ಇರೋದು ಇಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇದ್ರಾಗೆ ಅಂಗಡಿ ಇದ್ದರದು ತಪ್ಪಿಲ್ಲ, ನಮ್ಮದು ತಪ್ಪಿಲ್ಲ. ನಮ್ಮದು ಬಡತನದ ಬಾಳು, ಅವರು ಬಂಡವಾಳ ತರೋದು. ಹಿಂಗೆ ತಾನೆ ನಿಮ್ಮೊಳ್ಳೆಗನು, ನಮ್ಮೊಳ್ಳೆಗಂತೂ ಹಿಂಗೇನೆ ನಡೆಯೋದು. ಏನು ಮಾಡೋಕ್ಕಾಗಲ್ಲ. ಒಯ್ಯೋ ಮಾಡ್ರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹೆಂಗೆ ಬರ್ತೈತೆ ಹಂಗಂಗೆ ಎಲ್ಲರದು ಜೀವನ ಅಲ್ವ ವೀಕ್ಷಕರೇ? ಹಂಗಾಗಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.